ಇವತ್ತು ಸೂಪರಾಗಿರುವಂಥ ಮೆಂತ್ಯ ಬಾತ್ ಮಾಡಪ್ಪ. ಹಂಗಂದ್ರೆ ಮೆಂತ್ಯ ಬಾತ್ ಮಾಡಲಿಕ್ಕೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅದ್ರಕ್ ಅಂದರೆ ಹಸಿ ಶುಂಠಿ ತೊಗೊಂಡು ಚೆಂದಾಗ ಒಂದು ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡ್ಕೋಬೇಕು ರೀ. ಅದಕ್ಕೆ ಬೇಕಾಗಿರುವಂಥದ್ದು ಫ್ರೆಶ್ ಮೆಂತ್ಯ ಪಲ್ಯ ತೊಗೋರಿ. ಆಮೇಲೆ ಸ್ವಲ್ಪ ಕ್ಯಾರೆಟ್ ತೊಗೊರಿ, ಮತ್ತು ಪುದೀನ ಮತ್ತು ಹಸಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲವನ್ನು ಚೆಂದಾಗಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋರಿ. ಆಮೇಲೆ ಒಂದು ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ, ಸಾಸ್ವೆ ಮತ್ತು ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಎಲ್ಲ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆಂದಾಗ ಫ್ರೈ ಮಾಡ್ಕೊರಿ. ಆಮೇಲೆ ಒಂದು ಸ್ವಲ್ಪ ಮೊದಲೇ ಅಕ್ಕಿ ನೆನೆ ಇಟ್ಕೊರಿ. ಆಮೇಲೆ ಮೆಂತ್ಯ ಪಲ್ಯ, ಕ್ಯಾರೆಟ್ ಮತ್ತು ಬಟಾಟೆ, ಬೀನ್ಸ್ ಎಲ್ಲ ಥರದ ತರಕಾರಿ ಹಾಕ್ಕೊಂಡು ಚೆಂದಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಆಮೇಲೆ ರುಬ್ಬಿರುವಂಥ ಮಸಾಲ ಹಾಕಿ ಒಂದು ಸ್ವಲ್ಪ ಮತ್ತೊಮ್ಮೆ ಫ್ರೈ ಮಾಡ್ಕೊರಿ. ಆಮೇಲೆ ನೆನೆಸಿಟ್ಟಿರುವಂಥ ಅಕ್ಕಿ ಕುಕ್ಕರ್ ಒಳಗೆ ಹಾಕಿದರೆ ಸೂಪರ್ ಡೂಪರ್ ಆಗಿರುವಂಥ ಮೆಂತ್ಯ ಬಾತ್ ರೆಡಿ ಆಗ್ತೈತೆ ನೋಡಿರಿ. ಇಷ್ಟು ಟೇಸ್ಟಿ ಆಗ್ತದಂದ್ರೆ ಸೂಪರ್ ನೋಡಿರಿ. ಈ ಬೇಸಿಗೆ ಒಳಗೆ ಮಕ್ಕಳಿಗೆ ಶಾಲೆ ಅಂತೂ ರಜಾ ಕೊಟ್ಟೈತ್ರಿ. ನೀವು ಈ ಥರ ಟೇಸ್ಟಿ ಮತ್ತು ಹೆಲ್ದಿ ರೈಸ್ ಮಾಡಿಕೊಟ್ರೆ ನಮ್ಮ ಮಕ್ಕಳು ಖುಷಿಯಾಗಿ ತಿಂತಾರೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 3 ಸೀಟಿ ಕುಕ್ಕರ್ ಬಂದರೆ ಸೂಪರ್ ಡೂಪರ್ ಆಗಿರುವಂಥ ರೈಸ್ ರೆಡಿ ಆಗ್ತೈತೆ ನೋಡಿರಿ. ನೀವು ಒಂದು ಸಲ ಈ ರೈಸ್ ತಿಂದರೆ ದಿನಾಲು ಮೆಂತ್ಯ ರೈಸ್ ತಿಂತೆ ನೋಡಿರಿ. ಮೆಂತ್ಯ ಪಲ್ಯ ತಿನ್ನಂದ್ರೆ ಮಕ್ಕಳು ಒಲ್ಲಂತಾರೆ. ಅದಕ್ಕೆ ಈ ಸಲ ರೈಸ್ ಒಳಗೆ ಹಾಕಿ ಮಾಡಿಕೊಡ್ರಿ. ಮೆಂತ್ಯ ಬಾತ್ ರೆಡಿ ಆಯ್ತು ನೋಡಿರಿ. ನೀವು ಮಾಡ್ಕೊರಿ, ತಿನ್ಕೊಳ್ರಿ, ಹೆಂಗಾಗ್ಯದ ಅಂತ ಹೇಳ್ರಿ.